ರಾಜಕೀಯ ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕಾಮನ್. ಆದರೆ ಈ ಗೃಹಲಕ್ಷ್ಮಿ ಹಣ ಅನ್ನೋದು ನೇರವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಿರೋದ್ರಿಂದ, ಅಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಿರೋದ್ರಿಂದ ಅವರ ಅಭಿಪ್ರಾಯ ತಿಳ್ಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಪ್ರಶ್ನೆ ಕೇಳಲಾಗಿರೋದು. ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಜಮಾ ಆಗ್ತಾ ಇದೆಯಾ ಅಂತೇಳಿ ಯಾರೆಲ್ಲ ಈವರೆಗೂ ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ ಧನ್ಯವಾದ. ಯಾರೆಲ್ಲ ತಿಳಿಸಿಲ್ಲ QR ಕೋಡ್ ಸದ್ಯಕ್ಕೆ ಕಾಣ್ತಾ ಇದೆ ಸ್ಕ್ರೀನ್ನಲ್ಲಿ, ಅದನ್ನು ಸ್ಕ್ಯಾನ್ ಮಾಡಿ ನೀವು ಉತ್ತರವನ್ನು ತಿಳಿಸ್ಬೋದು. ಸದ್ಯಕ್ಕೆ 81% ಜನ ನಮಗೆ ಸರಿಯಾಗಿ ಸಂದಾಯ ಆಗ್ತಾ ಇಲ್ಲ ತಿಂಗಳ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಂದನೇ ಪ್ರಾರಂಭ ಮಾಡ್ತೀನಿ. ಅಶ್ವಿನಿ ಮೇಡಮ್, ಇಂಥದ್ದೊಂದು ಗಂಭೀರ ಆರೋಪ, ಅದರಲ್ಲೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸರ್ಕಾರ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಗುಳುಂ ಮಾಡ್ತಾ ಅನ್ನೋ ಅನುಮಾನ ಮೂಡೋ ರೀತಿಯಲ್ಲಿ ಬಿಜೆಪಿಗರು ಮಾತನಾಡ್ತಿರೋದು ಯಾಕೆ? ಡೌಟೇ ಇಲ್ಲ, ಗುಳುಂ ಮಾಡಿರೋದಂತೂ ನಿಜಾನೇ. 5,000 ಕೋಟಿ ಗುಳುಂ ಮಾಡಿರೋದಂತೂ ನಿಜ. ಹಾಗಾಗಿನೇ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಣೆ ಆಗಿದ್ದಾರೆ. ಇನ್ಮೇಲೆ ನಾವು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಸುತ್ತೆ ಮಂತ್ರಿಗಳ ಮೇಲೆ. ಯಾಕೆ ಅಂತಂದ್ರೆ ಹಾರಿಕೆಯ ಉತ್ತರ ಕೊಟ್ಟು ತೇಲಿಸಿ ಬಿಟ್ಟಿದ್ದಾರೆ. ನಮ್ಮ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ನಮ್ಮ ಶಾಸಕರುಗಳು ಕೂತ್ಕೊಂಡು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಬಿಟ್ಟು ಮಿಕ್ಕ ಎಲ್ಲದಕ್ಕೂ ಅವ್ರು ಉತ್ತರ ಕೊಟ್ಟಿದ್ದಾರೆ. ಹಾರಿಕೆಯ ಉತ್ತರ ತೇಲಿಸಿ ಬಿಟ್ಟಿದ್ದಾರೆ. ಆಗಸ್ಟ್ ವರೆಗೂ ಕೊಟ್ಟಿದ್ದೀನಿ ಅಂತ ಹೇಳಿ ಮಾತಾಡ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಪಾವತಿ ಆಗಿಲ್ಲ. ನಾಟ್ ಓನ್ಲಿ ದಿಸ್ ಸ್ಮಿತಾ ಅವರೇ, ಯಾವುದೇ ಕಂತು ಸರಿಯಾಗಿ ಇಡೀ ರಾಜ್ಯದಲ್ಲಿ DBT ಮೂಲಕ ಅಟ್ ಅ ಟೈಮ್ ಯಾವತ್ತೂ ಆಗೇ ಇಲ್ಲ. 22 ಕಂತುಗಳಲ್ಲಿ ಇದು ವೃದ್ಧಾಪ್ಯ ವೇತನ ಇರಬಹುದು ಅಥವಾ ಪೆನ್ಷನ್ ಇರಬಹುದು, ಇದು ಡೇಟ್ ಹೆಚ್ಚು ಕಮ್ಮಿ ಆಗೋದು ಹೊಸದೇನಲ್ಲ. ನೋ ಪ್ರಾಬ್ಲಮ್, ಚಾಲೆಂಜಸ್ ಇದ್ದೇ ಇರುತ್ತೆ. ಆಯ್ತಾ, ನಾವು ಕೇಳಿದ್ದು, ನಮ್ಮ ಶಾಸಕರು ನಾಯಕರು ಕೇಳಿದ್ದು ಫೆಬ್ರವರಿ ಮತ್ತೆ ಮಾರ್ಚ್ದು ಆಗಿಲ್ಲ ಅಂತ. ಅದಕ್ಕೆ ಉತ್ತರನೇ ಇಲ್ಲ. ಸರಾಸರಿ 5,000 ಕೋಟಿ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಸೇರ್ಬೇಕಾದಂತಹ ಹಣ ಇದು. ಹೆಣ್ಣು ಮಕ್ಕಳ ಹಣವನ್ನು ನುಂಗಿ ನೀರು ಕುಡಿದಿದೆ ಈ ಸರ್ಕಾರ. ಪ್ರತಿಯೊಂದು ಮಾಹಿತಿ ಇರಬೇಕಾದಂತ ಸಚಿವರು ಇವತ್ತು ಕಾಣೆ ಆಗಿದ್ದಾರೆ ರಾಜ್ಯದಲ್ಲಿ. ಬಂದು ಸೆಷನ್ ನಲ್ಲಿ ಕೂತ್ಕೊಂಡು ಫೇಸ್ ಮಾಡಿ ಉತ್ತರ ಕೊಡುವಂತ ಯೋಗ್ಯತೆ ಇಲ್ಲ, ತಾಕತ್ತಿಲ್ಲ. ಹೆಣ್ಣು ಮಕ್ಕಳ ರೆಪ್ರೆಸೆಂಟ್ ಮಾಡ್ತೀನಿ ನಾನು ಶಕ್ತಿಯ ಪ್ರತಿರೂಪ ಅಂತ ಹೇಳ್ಕೊಂಡು ಓಡವ ಲಕ್ಷ್ಮೀ ಹೆಬ್ಬಾಳ್ಕರ್, ವೇರ್ ಆರ್ ಯು? ಪ್ಲೀಸ್ ಆನ್ಸರ್ ಯುವರ್ ಕ್ವೆಶ್ಚನ್. ಸರಿ, ಅಲ್ಲ ನಾವು ಇವತ್ತು ಲೆಟ್ಸ್ ಡೂ ಅಂತ ಸೀಮಾ ಮೇಡಮ್ ಇವತ್ತು ರಾಜ್ಯದ ಗೃಹಲಕ್ಷ್ಮಿಯರ ವಿಚಾರ ಆಗಿರೋದ್ರಿಂದ ಸಾಕಷ್ಟು ಮಟ್ಟಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ರಾಜ್ಯದ ಮಹಿಳೆಯರ ಬಗ್ಗೆ ಮಾತನಾಡೋಣ. ಕೇಂದ್ರ ಸರ್ಕಾರ ಬಿಜೆಪಿ ಮಾತಾಡಬೇಡಿ ಅಂತಲ್ಲ, ಬಟ್ ಜಾಸ್ತಿ ಇದ್ರ ಬಗ್ಗೆ ಫೋಕಸ್ ಇರಲಿ ಅಂತ ಹೇಳಿ. ಈಗ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆ ಮಾಡಿದಾಗ ಅದ್ರ ಉತ್ತರ ಕೊಡ್ಲಿಕ್ಕೆ ಖುದ್ದು ಸಚಿವೇ ಇದ್ರು. ಅವರೇ ಹೇಳಿರೋದು ಒಟ್ಟು 28 ಕಂತುಗಳಲ್ಲಿ 23 ಕ್ಲಿಯರ್ ಮಾಡಿದೀವಿ, ಬಾಕಿ ಇರೋದು ಕೇವಲ 5 ಅಂತ ಹೇಳಿ. ಆಗತ್ತೆ ಅದು ಕೂಡ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ, ಲೆಕ್ಕ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು ಆಗಸ್ಟ್ ವರೆಗೂ ನಾವು ಕೊಟ್ಟಿದೀವಿ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳದ್ದು ಕೊಡ್ಬೇಕು ಅಂತ. ನಮಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನೀವು ಕೊಡಿ, ತೊಂದರೆ ಇಲ್ಲ. ಆಯ್ತಾ, ಫೆಬ್ರವರಿ ಮಾರ್ಚ್ ಹಣ ಎಲ್ಲಿ ಹೋಯ್ತು? ನಾವು 2 ವರ್ಷದಿಂದ 5,000 ಕೋಟಿ ಹಣ ಎಲ್ಲಿ ಹೋಯ್ತು? ಇಲ್ಲ, ಈ ಲೆಕ್ಕ ಕರೆಕ್ಟ್ ಇದೆ ಸೀಮಾ ಕೌಸರ್ ಅವರೇ. ನೋಡಿ, ಇವಾಗ ಆಗಸ್ಟ್ ವರೆಗೂ ಕ್ಲಿಯರ್ ಆಗಿದೆ ಅಂತಂದ್ರೆ ಆಯ್ತು. ಆಗಸ್ಟ್ ಆದ ನಂತರದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳು, ಇನ್ 2 ಎಲ್ಲಿ ಮಿಸ್ಸಿಂಗು? ಅದೇ 2 ತಿಂಗಳು ಮಿಸ್ ಔಟ್ ಆಗಿರೋದನ್ನೇ ಬಿಜೆಪಿಗರು ಪ್ರಶ್ನೆ ಮಾಡ್ತಿರೋದು. ಫೆಬ್ರವರಿ ಮಾರ್ಚ್ ಅದನ್ನ ಕೊಟ್ಟಿಲ್ಲ ಯಾರಿಗೂ ಕೂಡ. ಈ 2 ತಿಂಗಳ ಲೆಕ್ಕ 5,000 ಕೋಟಿ. ಸೀಮಾ ಮೇಡಮ್ ಕೇಳಿಸ್ಕೊಂಬಿಡಿ, ಜನ ಕೂಡ ಕೇಳಿಸ್ಕೊಳ್ಬೇಕು. 5,000 ಕೋಟಿ 500 ರೂಪಾಯಿ ಅಲ್ಲ, ಇಟ್ಸ್ ಇನ್ ಕ್ರೋರ್ಸ್. 5,000 ಕೋಟಿ ಎಲ್ಲಿ ಹೋಯ್ತು? ಸಿದ್ದರಾಮಯ್ಯನವರ ಅಥವಾ DK ಶಿವಕುಮಾರ್ ಅವರ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಅಕೌಂಟಿನ ದುಡ್ಡಲ್ಲ, ರಾಜ್ಯದ ತೆರಿಗೆದಾರರ ದುಡ್ಡು. ಎಲ್ಲಿಗೆ ಹೋಯ್ತು? ಶಿ ಇಸ್ ಆನ್ಸರಬಲ್. ಮುಖ್ಯಮಂತ್ರಿ ಅವರು ಉತ್ತರ ಕೊಡಬೇಕು. ಆಯ್ತು, ಕೇಳಿಸ್ಕೊಳ್ಳಿ. ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಕೇಳ್ತಿರೋದು, ನಿಮ್ಮ ಸಚಿವರ ಹತ್ರ ಉತ್ತರನೇ ಇಲ್ವಲ್ಲ. ಮೇಡಮ್ ನೀವ್ ಹೇಳಿ ವಿಷಯ ಕೇಳಿಸ್ಕೊಳ್ಳಿ. 1 ನಿಮಿಷ ಕೇವಲ ಸೀಮಾ ಅವರು 54,000 ನೀವು 5,000 ಇದು ಮಾಡಿದೀರಾ ಅಂತ ಹೇಳ್ತಾ ಇದ್ದೀರಾ. 54,000 ನೋಡಿ, ಹೇಳೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬಹುದು. ಇಲ್ಲಿಯವರೆಗೆ ಆಗಿರೋದೆಷ್ಟು? 28 ತಿಂಗಳಾಗಿದೆ. ಓಕೆನಾ? ಇವಾಗವರೆಗೆ 28 ತಿಂಗಳಾಗಿದೆ. ಅದರಲ್ಲಿ ನಾನು 23 ತಿಂಗಳಿಗೂ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮಿಕ್ಕಿದೆಷ್ಟು? 5 ತಿಂಗಳು. 5 ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ಬಂದ್ಬಿಡುತ್ತೆ ಅಲ್ವಾ? ಅವರು ಹೇಳಿರೋ ಅಮೌಂಟ್ ಕರೆಕ್ಟ್ ಆಗಿದೆ. 54,000 ಅಂತ ಹೇಳ್ತಿದ್ದಾರೆ. ಆ 54,000ದಲ್ಲಿ ಅಂದ್ರೆ 23 ತಿಂಗಳದೇ ಅವ್ರು ಹೇಳಿರೋದು ಅಮೌಂಟ್ ಹೇಳಿರೋದು. 54,000 ಅಂತಂದ್ರೆ ಅದು 23 ತಿಂಗಳದೇ ಆಗೋದು. ಮತ್ತೆ ಅವ್ರು ಹೇಳಿರೋದೇನು ಇಲ್ಲಿವರೆಗೆ ಆಗಿರೋದು ಎಷ್ಟು? 28 ತಿಂಗಳು. ಅದನ್ನ ಜಾರಿಗೆ ತಂದು ಉತ್ತರ ಮಾಡುವ ಸಚಿವರಿಗೆ ಜ್ಞಾನ ಇರ್ಲಿಲ್ವಾ? ಮುಖ್ಯಮಂತ್ರಿ
ಮೇಡಮ್ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ಅವ್ರು ಉತ್ತರ ಕೊಡೋದನ್ನ ತಪ್ಪಿಸ್ಕೊಳ್ಳಿಕ್ ನೀವು ಹೆಲ್ಪ್ ಮಾಡ್ಬೇಕು. ಅವ್ರು ಉತ್ತರ ಕೊಡ್ತಾನೆ ಇಲ್ಲ, ಸ್ಮಿತಾ. ಕೋಟಿ ಹೇಳಿರೋ ಅಮೌಂಟ್ ಅಲ್ಲಿ ತಪ್ಪಿಲ್ಲ. 54,000 ಕೋಟಿ 23 ತಿಂಗಳು ಅಂತ ಹೇಳಿದ್ದಾರೆ. 23 ತಿಂಗಳಿಗೆ 54,000 ಅಮೌಂಟ್ ಕರೆಕ್ಟ್ ಆಗಿ ಆಗುತ್ತೆ. ಅದ್ರಲ್ಲಿ ಅಕಸ್ಮಾತ್ ಅವರು ನಾನು 23 ತಿಂಗಳು ಬದಲು 25 ತಿಂಗಳು ನಾವು ಕೊಟ್ಟಿದೀವಿ ಅಂದಾಗ ಬಿಜೆಪಿ ಅವ್ರು ಪ್ರಶ್ನೆ ಮಾಡ್ಬೇಕಾಗಿದ್ದು 2 ತಿಂಗಳು ಎಕ್ಸ್ಟ್ರಾ ಯಾಕೆ ಹೇಳಿದ್ರಿ ನೀವು ಅಂತ ಅನ್ಬಿಟ್ಟು. ಅಲ್ಲಿ ಅಮೌಂಟ್ ತಪ್ಪಿಲ್ಲ, ತಿಂಗಳುಗಳದ್ದು ತಪ್ಪಿಲ್ಲ, ಬರೀ ಕೇವಲ ಅವ್ರೇನು ನಾನು ಆಗಸ್ಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ದು ಒಂದು ಮಿಸ್ ಸ್ಲಿಪ್ ಆಫ್ ಟಂಗ್ ಆಗಿ ಹೇಳಿದ್ರೆ ಹಿಡ್ಕೊಂಡು ನರಸಿಂಹಮೂರ್ತಿ ಸರ್ದು ವಾಯ್ಸ್ ರಾಜಕೀಯ ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕಾಮನ್. ಆದ್ರೆ ಈ ಗೃಹಲಕ್ಷ್ಮಿ ಹಣ ಅನ್ನೋದು ನೇರವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಿರೋದ್ರಿಂದ, ಅಂದ್ರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಿರೋದ್ರಿಂದ ಅವರ ಅಭಿಪ್ರಾಯ ತಿಳ್ಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಪ್ರಶ್ನೆ ಕೇಳಲಾಗಿರೋದು. ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಜಮಾ ಆಗ್ತಾ ಇದೆಯಾ ಅಂತ ಹೇಳಿ ಯಾರೆಲ್ಲ ಇವರೆಗೂ ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ ಧನ್ಯವಾದ. ಯಾರೆಲ್ಲ ತಿಳಿಸಿಲ್ಲ QR ಕೋಡ್ ಸದ್ಯಕ್ಕೆ ಕಾಣ್ತಾ ಇದೆ ಸ್ಕ್ರೀನ್ನಲ್ಲಿ, ಅದನ್ನ ಸ್ಕ್ಯಾನ್ ಮಾಡಿ ನೀವು ಉತ್ತರವನ್ನ ತಿಳಿಸಬಹುದು. ಸದ್ಯಕ್ಕೆ 81% ಜನ ನಮಗೆ ಸರಿಯಾಗಿ ಸಂದಾಯ ಆಗ್ತಾ ಇಲ್ಲ ತಿಂಗಳ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಂದನೇ ಪ್ರಾರಂಭ ಮಾಡ್ತೀನಿ. ಅಶ್ವಿನಿ ಮೇಡಮ್, ಇಂಥದ್ದೊಂದು ಗಂಭೀರ ಆರೋಪ, ಅದರಲ್ಲೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸರ್ಕಾರ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಗುಳುಂ ಮಾಡ್ತಾ ಅನ್ನೋ ಅನುಮಾನ ಮೂಡೋ ರೀತಿಯಲ್ಲಿ ಬಿಜೆಪಿಗರು ಮಾತನಾಡ್ತಿರೋದು ಯಾಕೆ? ಡೌಟೇ ಇಲ್ಲ, ಗುಳುಂ ಮಾಡಿರೋದಂತೂ ನಿಜಾನೇ. 5,000 ಕೋಟಿ ಗುಳುಂ ಮಾಡಿರೋದಂತೂ ನಿಜ. ಹಾಗಾಗಿನೇ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಣೆ ಆಗಿದ್ದಾರೆ. ಇನ್ಮೇಲೆ ನಾವು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ಸುತ್ತೆ ಮಂತ್ರಿಗಳ ಮೇಲೆ. ಯಾಕೆ ಅಂತಂದ್ರೆ ಹಾರಿಕೆಯ ಉತ್ತರ ಕೊಟ್ಟು ತೇಲಿಸಿ ಬಿಟ್ಟಿದ್ದಾರೆ. ನಮ್ಮ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ನಮ್ಮ ಶಾಸಕರುಗಳು ಕೂತ್ಕೊಂಡು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಬಿಟ್ಟು ಮಿಕ್ಕ ಎಲ್ಲದಕ್ಕೂ ಅವ್ರು ಉತ್ತರ ಕೊಟ್ಟಿದ್ದಾರೆ. ಹಾರಿಕೆಯ ಉತ್ತರ ತೇಲಿಸಿ ಬಿಟ್ಟಿದ್ದಾರೆ. ಆಗಸ್ಟ್ ವರೆಗೂ ಕೊಟ್ಟಿದ್ದೀನಿ ಅಂತ ಹೇಳಿ ಮಾತಾಡ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಪಾವತಿ ಆಗಿಲ್ಲ. ನಾಟ್ ಓನ್ಲಿ ದಿಸ್ ಸ್ಮಿತಾ ಅವರೇ, ಯಾವುದೇ ಕಂತು ಸರಿಯಾಗಿ ಇಡೀ ರಾಜ್ಯದಲ್ಲಿ DBT ಮೂಲಕ ಅಟ್ ಅ ಟೈಮ್ ಯಾವತ್ತೂ ಆಗೇ ಇಲ್ಲ. 22 ಕಂತುಗಳಲ್ಲಿ ಇದು ವೃದ್ಧಾಪ್ಯ ವೇತನ ಇರಬಹುದು ಅಥವಾ ಪೆನ್ಷನ್ ಇರಬಹುದು, ಇದು ಡೇಟ್ ಹೆಚ್ಚು ಕಮ್ಮಿ ಆಗೋದು ಹೊಸದೇನಲ್ಲ. ನೋ ಪ್ರಾಬ್ಲಮ್, ಚಾಲೆಂಜಸ್ ಇದ್ದೇ ಇರುತ್ತೆ. ಆಯ್ತಾ, ನಾವು ಕೇಳಿದ್ದು, ನಮ್ಮ ಶಾಸಕರು ನಾಯಕರು ಕೇಳಿದ್ದು ಫೆಬ್ರವರಿ ಮತ್ತೆ ಮಾರ್ಚ್ದು ಆಗಿಲ್ಲ ಅಂತ. ಅದಕ್ಕೆ ಉತ್ತರನೇ ಇಲ್ಲ. ಸರಾಸರಿ 5,000 ಕೋಟಿ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಸೇರ್ಬೇಕಾದಂತಹ ಹಣ ಇದು. ಹೆಣ್ಣು ಮಕ್ಕಳ ಹಣವನ್ನು ನುಂಗಿ ನೀರು ಕುಡಿದಿದೆ ಈ ಸರ್ಕಾರ. ಪ್ರತಿಯೊಂದು ಮಾಹಿತಿ ಇರಬೇಕಾದಂತ ಸಚಿವರು ಇವತ್ತು ಕಾಣೆ ಆಗಿದ್ದಾರೆ ರಾಜ್ಯದಲ್ಲಿ. ಬಂದು ಸೆಷನ್ ನಲ್ಲಿ ಕೂತ್ಕೊಂಡು ಫೇಸ್ ಮಾಡಿ ಉತ್ತರ ಕೊಡುವಂತ ಯೋಗ್ಯತೆ ಇಲ್ಲ, ತಾಕತ್ತಿಲ್ಲ. ಹೆಣ್ಣು ಮಕ್ಕಳನ್ನು ರೆಪ್ರೆಸೆಂಟ್ ಮಾಡ್ತೀನಿ ನಾನು ಶಕ್ತಿಯ ಪ್ರತಿರೂಪ ಅಂತ ಹೇಳ್ಕೊಂಡು ಓಡವ ಲಕ್ಷ್ಮೀ ಹೆಬ್ಬಾಳ್ಕರ್, ಸೀಮಾ ಮೇಡಮ್, ಇವತ್ತು ರಾಜ್ಯದ ಗೃಹಲಕ್ಷ್ಮಿಯರ ವಿಚಾರ ಆಗಿರೋದ್ರಿಂದ ಸಾಕಷ್ಟು ಮಟ್ಟಿಗೆ, ಸಾಧ್ಯವಾದಷ್ಟು ಮಟ್ಟಿಗೆ ರಾಜ್ಯದ ಮಹಿಳೆಯರ ಬಗ್ಗೆ